ಹಾಯ್ ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ವಾಸ್ತಿಕ್ ಸ್ವೀಟ್ ಹೋಮ್. ನಮ್ಮ ಚಾನಲ್ ಏನಾದ್ರು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ವಿಡಿಯೋ ಪೂರ್ತಿ ನೋಡಿ, ಇಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ಪೂರ್ತಿ ನೋಡಿದ್ಮೇಲೆ ನಿಮ್ಗೆ ಏನು ಅನ್ನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಇವತ್ತಿನ ರೆಸಿಪಿ ಬಂದು ಕೊಬ್ಬರಿ ಮಿಠಾಯಿ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಒಂದು ಬಾಣಲಿಗೆ 1 ಟೀ ಸ್ಪೂನ್ ತುಪ್ಪ ಹಾಕ್ಕೋಬೇಕು. ತುಪ್ಪ ಬಿಸಿ ಆದಮೇಲೆ ಸಣ್ಣ ಕಟ್ ಮಾಡಿರುವ ಹಸಿ ತೆಂಗಿನಕಾಯಿ ಕೊಬ್ಬರಿ ಹಾಕ್ಕೋಬೇಕು. ಸಣ್ಣ ಕಟ್ ಮಾಡ್ಕೋಬೇಕು, ಒಂದೇ ಸೈಜಲ್ಲೇ ಕಟ್ ಮಾಡ್ಕೋಬೇಕು. ಸ್ವಲ್ಪ ಬಿಸಿ ಮಾಡ್ಕೊಳ್ರಿ. ತುಪ್ಪದಲ್ಲಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಈ ಕೊಬ್ಬರಿ ಮಿಠಾಯಿ ನೀವು ಚಿಕ್ಕ ಮಕ್ಕಳಿರುವಾಗ ತಿಂದಿರ್ತೀರ. ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. 1 ಕಪ್ಪು ತೆಂಗಿನಕಾಯಿ ತಗೊಂಡಿದ್ದೀವಲ್ಲ, 1 ಕಪ್ಪು ಸಕ್ಕರೆ ಹಾಕ್ಕೋಬೇಕು. ಇವಾಗ ಸಕ್ಕರೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ರಿ. ನೀರು ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬಿಡ್ರಿ, ಸ್ವಲ್ಪ ಹಾಕ್ಕೋಬೇಕಷ್ಟೆ. ಚಿಕ್ಕದಾಗಿ 1-2 ಸ್ಪೂನ್ ಇಲ್ಲ 3 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಇವಾಗ ಸಕ್ಕರೆ ಪಾಕ ಗಟ್ಟಿಯಾಗಿ ಬರೋವರೆಗೂ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊತಾನೆ ಇರಬೇಕು, ಇಲ್ಲಾಂದ್ರೆ ಸಕ್ಕರೆ ಪಾಕ ಒಂಥರ ಗಟ್ಟಿಯಾಗಿ ಹೋಗುತ್ತೆ. ಫ್ಲೇಮ್ ಬಂದು ಲೋ ಇಟ್ಕೊಂಡು ಮಾಡ್ಕೋಬೇಕು. ಚೆನ್ನಾಗಿ ಈ ಥರ ಕುದಿ ಬರಬೇಕು. ಕುದಿ ಬಂದು ಪಾಕ ಬಂದು ಸ್ವಲ್ಪ ಗಟ್ಟಿ ಬರುತ್ತೆ. ಇವಾಗ ನೀರಲ್ಲಿ ಹಾಕಿ ತೋರಿಸ್ತೀನಿ. ನೀರಲ್ಲಿ ಹಾಕಿದ ತಕ್ಷಣ ಸ್ಪ್ರೆಡ್ ಆಗಬಾರ್ದು, ಉಂಡೆ ಥರ ಬರಬೇಕು. ಇನ್ನೂ ಆಗಿಲ್ಲ. ಗಟ್ಟಿಯಾಗಿ ಪಾಕ ಬರೋವರೆಗೂ ಕೈ ಬಿಡಕ್ಕೆ ಹೋಗ್ಬೇಡ್ರಿ, ಈ ಥರ ಮಿಕ್ಸ್ ಮಾಡ್ತಾನೆ ಇರ್ರಿ. ಇವಾಗ ಚೆಕ್ ಮಾಡೋಣ. ನೀರಲ್ಲಿ ಹಾಕಿದ ತಕ್ಷಣ ಗಟ್ಟಿಯಾಗಿ ಪಾಕ ಬರಬೇಕು, ಉಂಡೆ ಬರಬೇಕು. ಇನ್ನೂ ಆಗಿಲ್ಲ. ಇನ್ನು ಇವಾಗ ಕಲ್ಲೆಪಪ್ಪು ಸ್ವಲ್ಪ ಹಾಕ್ಕೊಳ್ರಿ. ನಿಮ್ಗೆ 2 ಸ್ಪೂನ್ ಬೇಕಾ 3 ಸ್ಪೂನ್ ಬೇಕಾ, ಕಲ್ಲೆಪಪ್ಪು ಎಷ್ಟು ಬೇಕಾದ್ರೂ ಹಾಕ್ಕೋಬೋದು. ಈಗ ಚೆಕ್ ಮಾಡೋಣ. ಫ್ಲೇಮ್ ಒಂದು ಮೀಡಿಯಮ್ ಇರಬಾರ್ದು, ಲೋ ಇರಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಉಂಡೆ ಬರಬೇಕು. ಕಾಣಿಸ್ತಾ ಇದೆಯಲ್ಲ, ಈ ಥರ ಗಟ್ಟಿಯಾಗಿ ಆಗಬೇಕು. ಈಗ ಗಟ್ಟಿಯಾಗಿದೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈಗ ಒಂದು ಪ್ಲೇಟ್ ತಗೊಳ್ರಿ. ಪ್ಲೇಟ್ಗೆ ಸ್ವಲ್ಪ ತುಪ್ಪ ಹಾಕ್ಕೋಬೇಕು. ನೀಟಾಗಿ ತುಪ್ಪ ಸವರ್ಕೊಳ್ರಿ. ಈಗ ಪಾಕ ತೆಗೆದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ನೀಟಾಗಿ ಒಂದೇ ಲೆವೆಲ್ಲಾಗಿ ಸ್ಪ್ರೆಡ್ ಮಾಡ್ಕೊಳ್ರಿ. ಸ್ವಲ್ಪ ನೀಟಾಗಿ ಪೂರ್ತಿ ತಣ್ಣಗಾಗುವವರೆಗೂ ಬಿಡಬೇಕು. ಪೂರ್ತಿ ತಣ್ಣಗಾದ್ಮೇಲೆ ತೋರಿಸ್ತೀನಿ. ಪೂರ್ತಿ ತಣ್ಣಗಾಗಿದೆ. ಈಗ ಪೂರ್ತಿ ತಣ್ಣಗಾಯಿತು. ಈಗ ಒಂದು ಚಾಕು ಸಹಾಯದಿಂದ ಸುತ್ತು ಈ ಥರ ಮಾಡ್ಕೊಳ್ರಿ. ನಿಮ್ಗೆ ಚಾಕು ಸಹಾಯದಿಂದ ಮಾಡೋಕ್ಕಾಗಲಿಲ್ಲ ಅಂದರೆ 1 ನಿಮಿಷ ಬಿಸಿ ಮಾಡ್ಕೊಳ್ರಿ ಸ್ಟವ್ ಮೇಲೆ. ಪ್ಲೇಟು ಈಸಿಯಾಗಿ ಬಂದುಬಿಡುತ್ತೆ. ನೋಡಿ, ಈಸಿಯಾಗಿ ಬಂದುಬಿಡ್ತು. ಈ ಥರ ಗಟ್ಟಿಯಾಗಿರಬೇಕು. ಈ ಥರ ಕೊಬ್ಬರಿ ಮಿಠಾಯಿ ಚಿಕ್ಕ ಮಕ್ಕಳಿರುವಾಗ ತಿಂದಿರ್ತಾರೆ ನೀವು. ನಾವಾದರೂ ತುಂಬ ತಿಂದಿದ್ದೀವಿ. ನೀವು ಯಾರು ತಿಂದಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಈ ಥರ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ಒಂದು ಬಾಕ್ಸ್ಗೆ ಹಾಕಿಟ್ಕೊಂಡ್ರೆ 15 ದಿನ ಬೇಕಾದರೂ ಸ್ಟೋರ್ ಮಾಡ್ಕೋಬೋದು. ಈ ಕೊಬ್ಬರಿ ಮಿಠಾಯಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು, ಲೈಕ್ ಮಾಡಿ. ಹಾಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನೊಂದು ವಿಡಿಯೋ ಸಿಗೋಣ ಫ್ರೆಂಡ್ಸ್.